ಸ್ಟಾರ್ಟ್ ಮಾಡಿ. ಇವತ್ತು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿನರ್ತಿಯಲ್ಲಿ ಇವತ್ತಿನ ದಿನ ನಾವು ಆ್ಯಕ್ಟಿಜನ್ ಮಹಾ ಚುನಾವಣೆಯನ್ನು ಪ್ರಾಯೋಗಿಕವಾಗಿ ನಡೆಸ್ತಾ ಇದ್ದೇವೆ. ಇದರಿಂದ ಏನಾಗ್ತದೆ ಅಂದ್ರೆ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮತ್ತು ನಾವು ಮತದಾನವನ್ನು ಹೇಗೆ ಮಾಡಬೇಕು, ಎಂಥ ವ್ಯಕ್ತಿಗಳಿಗೆ ಮತವನ್ನು ನೀಡಬೇಕು ಅನ್ನೋದರ ಪರಿಕಲ್ಪನೆಯನ್ನು ನೀಡೋದಕ್ಕೋಸ್ಕರ ಈ ಒಂದು ಚಟುವಟಿಕೆಯನ್ನು ಪ್ರಾಯೋಗಿಕವಾಗಿ ನಮ್ಮ ಶಾಲೆಯಲ್ಲಿ ಇವತ್ತಿನ ದಿನ ನಾವು ಮಾಡ್ತಾ ಇದ್ದೇವೆ. ಮತಗಟ್ಟೆ ಸಂಖ್ಯೆ 1 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿನರ್ತಿಯಲ್ಲಿ ಆ್ಯಕ್ಟಿಜನ್ ಕ್ಲಬ್ NGO ಸಂಸ್ಥೆ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿನರ್ತಿಯಲ್ಲಿ 6ನೇ ವರ್ಗದ ವಿದ್ಯಾರ್ಥಿಗಳಿಗೆ ಅಣುಕು ಮತದಾನ ಪ್ರಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಕ್ಕಳರಲ್ಲಿ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಮೂಡಿಸುವ ಸಲುವಾಗಿ ಈ NGO ಸಂಸ್ಥೆಯು ಪ್ರಾಯೋಗಿಕವಾಗಿ ಈ ಚಟುವಟಿಕೆಯನ್ನು ಮಾಡ್ತಾ ಇದೆ. ಈಗ ಮತಗಟ್ಟೆ ಸಂಖ್ಯೆ 1ರಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಈ ಮತಗಟ್ಟೆಯಲ್ಲಿ ಮೊದಲಿಗೆ ನಾವು ಮತಗಟ್ಟೆ ಅಧಿಕಾರಿಗಳನ್ನು ಗಮನಿಸ್ತಾ ಇದ್ದೇವೆ. ನಂತರದಲ್ಲಿ ಮತಗಟ್ಟೆ ಅಧಿಕಾರಿ 2 APRO ಅವರು, ನೆಕ್ಸ್ಟ್ ಮತಗಟ್ಟೆ ಅಧಿಕಾರಿ 2, ಮತಗಟ್ಟೆ ಅಧಿಕಾರಿ 3 ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಕಂಪಾರ್ಟ್ಮೆಂಟ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿರುತ್ತದೆ. ಇದರ ಹಿಂದುಗಡೆ ವಿದ್ಯಾರ್ಥಿಗಳು ಗೌಪ್ಯವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ದೃಶ್ಯ ಇಲ್ಲಿ ನಾವು ಕಾಣಬಹುದಾಗಿದೆ. ಅದೇ ರೀತಿ ಈ ಮತದಾನ ಮಾಡುವಂಥ ವಿದ್ಯಾರ್ಥಿಗಳ ಪಕ್ಷದ ಏಜೆಂಟ್ರುಗಳು ಕೂಡ ಇಲ್ಲಿ ಹಾಜರಾಗಿರುತ್ತಾರೆ. ಈ ಮತಗಟ್ಟೆಗೆ ಬಂದಿರುವಂಥ ವಿದ್ಯಾರ್ಥಿಗಳನ್ನು ಇಲ್ಲಿ ಕಾಯುತ್ತಿರುವಂಥ ಆರಕ್ಷಕ ಸಿಬ್ಬಂದಿಯ ವೇಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭಾಗವಹಿಸಿರುವುದನ್ನು ಕೂಡ ನಾವು ಕಾಣಬಹುದಾಗಿದೆ. ಮತಗಟ್ಟೆಯಲ್ಲಿ ಸುವ್ಯವಸ್ಥೆ ಮತ್ತು ಶಾಂತಿಯನ್ನು ಕಾಪಾಡುವ ಸಲುವಾಗಿ ಆರಕ್ಷಕ ಸಿಬ್ಬಂದಿಯ ಪಾತ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭಾಗವಹಿಸುವುದು ನಮಗೆ ಕಂಡುಬರ್ತಾ ಇದೆ. ಈಗ ಮತಗಟ್ಟೆಯಲ್ಲಿ ಮೊದಲನೇ ವಿದ್ಯಾರ್ಥಿ ಮತದಾನ ಮಾಡಲು ಬರುತ್ತಿದ್ದಾಳೆ. ನೇರವಾಗಿ APRO ಅವರು ಆಧಾರ್ ಕಾರ್ಡ್ ಜೊತೆಗೆ ಮಗುವಿನ ವಿವರವನ್ನು ಪರಿಶೀಲಿಸುತ್ತಿರೋದು. ಮುಂದೆ ಕಳಿಸ್ರಿ ಮೇಡಮ್, ಮುಂದೆ ಕಳಿಸ್ರಿ, ಸೈನ್ ತೊಗೊಳ್ರಿ ಮೇಡಮ್. PO 2 ರವರು 17A ರಿಜಿಸ್ಟರ್ನಲ್ಲಿ ಮಾದರಿಯಾಗಿ ಸಹಿಯನ್ನು ತೆಗೆದುಕೊಳ್ಳುವ ಹಾಗೆ ವಿದ್ಯಾರ್ಥಿಯ ಸಹಿಯನ್ನು ಪಡೆದಿರುವುದು. ಅದೇ ರೀತಿ ಪೋಲಿಂಗ್ 3 ಅವರು ಅವ್ರದ್ದು ವೋಟರ್ ಸ್ಲಿಪ್ ಕೊಡ್ರಿ. ಪೋಲಿಂಗ್ ಅಧಿಕಾರಿಯಿಂದ ವೋಟರ್ ಸ್ಲಿಪ್ ಪಡೆದು ವಿದ್ಯಾರ್ಥಿನಿ ಮುಂದೆ ಪೋಲಿಂಗ್ 3 ಅಧಿಕಾರಿಯ ಹತ್ತಿರ ಅಳಿಸಲಾಗದ ಕಪ್ಪು ನೀಲಿ ಮಸಿಯ ಶಾಯಿಯನ್ನು ಹತ್ತಿಸ್ಕೊಂಡು ಮುಂದೆ ಕಂಪಾರ್ಟ್ಮೆಂಟಿಗೆ ಬರುತ್ತಾಳೆ. ಗೌಪ್ಯ ಮತದಾನ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿನಿಯರು ಭಾಗಿಯಾಗಿರುವ ದೃಶ್ಯ. ನೇರವಾಗಿ ವಿದ್ಯಾರ್ಥಿನಿಯು ಮತಪಟ್ಟಿಗೆಯಲ್ಲಿ ಮತವನ್ನು ಹಾಕುತ್ತಿರುವಂಥ ದೃಶ್ಯ ಈಗ ನಾವು ನೋಡ್ತಾ ಇದ್ದೀವಿ.